ನಮಸ್ಕಾರ ಸ್ನೇಹಿತರೆ, ನಮ್ಮ ಹಳ್ಳಿ ಮನೆ ಕೈತೋಟ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋ ತುಂಬ ವಿಶೇಷವಾಗಿದೆ. ಯಾಕೆಂದರೆ ಸುಮಾರು 3 ತಿಂಗಳ ಹಿಂದೆ ನಾನು ಒಂದು ವಿಡಿಯೋದಲ್ಲಿ ಕಾಯಿ ಅಡಿಕೆ ಸಿಪ್ಪೆ ಮತ್ತು ಬೆಲ್ಲದ ನೀರನ್ನು ಬಳಸಿ ಜೈವಿಕ ಮದ್ದು ತಯಾರಿಸುವ ವಿಧಾನವನ್ನು ನಿಮಗೆ ತೋರಿಸಿದ್ದೆ. ಆ ವಿಡಿಯೋ ನೋಡಿದ ಅನೇಕ ರೈತ ಸ್ನೇಹಿತರು, ಅಕ್ಕಪಕ್ಕದವರು 3 ತಿಂಗಳ ನಂತರ ಅದರ ಫಲಿತಾಂಶ ಏನಾಯಿತು, ಮದ್ದು ಹೇಗಿದೆ, ಬಳಸಬಹುದಾ ಎಂದು ಕೇಳಿದ್ದರು. ಆದ್ದರಿಂದ ಇಂದು 3 ತಿಂಗಳ ನಂತರ ಆ ಮದ್ದು ಹೇಗಿದೆ, ಅದನ್ನು ಹೇಗೆ ಬಳಸುತ್ತಿದ್ದೇವೆ ಮತ್ತು ನಮ್ಮ ಅನುಭವ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ. ಸ್ನೇಹಿತರೆ, ನಮ್ಮ ಹಳ್ಳಿಗಳಲ್ಲಿ ಅಡಿಕೆ ಸುಲಿದ ನಂತರ ಬರುವ ಕಾಯಿ ಅಡಿಕೆ ಸಿಪ್ಪೆಯನ್ನು ಹೆಚ್ಚಾಗಿ ವ್ಯರ್ಥ ಮಾಡುತ್ತಾರೆ. ಕೆಲವರು ಅದನ್ನು ಗೊಬ್ಬರದ ಗುಂಡಿಗೆ ಹಾಕುತ್ತಾರೆ, ಇನ್ನು ಕೆಲವರು ಬಿಸಾಡಿ ಬಿಡುತ್ತಾರೆ. ಆದರೆ ಸರಿಯಾದ ರೀತಿಯಲ್ಲಿ ಬಳಸಿದರೆ ಅದೇ ಅಡಿಕೆ ಸಿಪ್ಪೆಯಿಂದ ಉಪಯುಕ್ತ ಜೈವಿಕ ದ್ರಾವಣವನ್ನು ತಯಾರಿಸಬಹುದು. 3 ತಿಂಗಳ ನಂತರ 3 ತಿಂಗಳ ಹಿಂದೆ ನಾವು ಕಾಯಿ ಅಡಿಕೆ ಸಿಪ್ಪೆಯನ್ನು ಒಂದು ಡ್ರಮ್ನಲ್ಲಿ ಹಾಕಿ ಅದಕ್ಕೆ ಬೆಲ್ಲದ ನೀರನ್ನು ಸೇರಿಸಿದ್ದೆವು. ನಂತರ ಡ್ರಮ್ಮನ್ನು ಚೆನ್ನಾಗಿ ಮುಚ್ಚಿ ಪ್ರತಿದಿನ ಅಥವಾ 2 ದಿನಕ್ಕೊಮ್ಮೆ ಕಡ್ಡಾಯವಾಗಿ ತಿರುಗಿಸುತ್ತಾ ಬಂದಿದ್ದೇವೆ. ಈ ಪ್ರಕ್ರಿಯೆಯಲ್ಲಿ ತುಂಬ ತಾಳ್ಮೆ ಬೇಕು. 1 ವಾರ ಅಥವಾ 1 ತಿಂಗಳಲ್ಲಿ ಇದು ಸಿದ್ಧವಾಗುವುದಿಲ್ಲ. ಸರಿಯಾಗಿ ಹುದುಗಲು ಅಂದರೆ ಹದವಾಗಲು ಸಮಯ ಬೇಕಾಗುತ್ತದೆ. ಆದ್ದರಿಂದ 3 ತಿಂಗಳು ಸಂಪೂರ್ಣವಾಗಿ ಕಾಯ್ದಿದ್ದೇವೆ. ಅಡಿಕೆ ಸಿಪ್ಪೆ ಎಷ್ಟು ಬೇಕು, ಆ ಅಡಿಕೆ ಸಿಪ್ಪೆಗೆ ಬೆಲ್ಲ ಎಷ್ಟು ಬೇಕು, ಆ ಅಡಿಕೆ ಸಿಪ್ಪೆ ಬೆಲ್ಲಕ್ಕೆ ಎಷ್ಟು ನೀರು ಬೇಕು ಅನ್ನುವುದನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ನೋಡದಿದ್ದರೆ ಹೋಗಿ ನೋಡಿ. ಈಗ ನೀವು ನೋಡಬಹುದು, ಮಿಶ್ರಣ ಸಂಪೂರ್ಣವಾಗಿ ಹುದುಗಿದೆ ಅಂದರೆ ಹದವಾಗಿದೆ. ಬಣ್ಣವು ಬದಲಾಗಿದೆ, ದ್ರಾವಣವು ಚೆನ್ನಾಗಿ ಸಿದ್ಧವಾಗಿದೆ. ಇದು ಸರಿಯಾದ ಹದವಾದ ಜೈವಿಕ ದ್ರಾವಣದ ಲಕ್ಷಣವಾಗಿದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಅಡಿಕೆ ತೋಟಗಳಲ್ಲಿ ವಿವಿಧ ರೀತಿಯ ರೋಗಗಳು ಕಾಣಿಸಿಕೊಳ್ಳುತ್ತಿವೆ. ಅದರಲ್ಲಿ ಅಡಿಕೆ ಚಿಟ್ಟಿ ರೋಗ ಕೂಡ ಒಂದು. ಚಿಟ್ಟಿ ರೋಗ ಬಂದಾಗ ಎಲೆಗಳ ಮೇಲೆ ಕಲೆಗಳು ಕಾಣಿಸಿಕೊಳ್ಳಬಹುದು. ಗಿಡದ ಬೆಳವಣಿಗೆಯ ಮೇಲೂ ಪರಿಣಾಮ ಬೀಳುವ ಸಾಧ್ಯತೆ ಇರುತ್ತದೆ. ನಾವು ನಮ್ಮ ಕೈತೋಟದಲ್ಲಿ ಸಾಧ್ಯವಾದಷ್ಟು ಜೈವಿಕ ವಿಧಾನಗಳನ್ನು ಬಳಸಲು ಪ್ರಯತ್ನಿಸುತ್ತೇವೆ. ಅದಕ್ಕಾಗಿ ಈ ರೀತಿಯ ಹುದುಗಿಸಿದ, ಹದಗೊಳಿಸಿದ ಅಡಿಕೆ ಸಿಪ್ಪೆಯ ದ್ರಾವಣವನ್ನು ಸಹ ಬಳಸುತ್ತಿದ್ದೇವೆ. ಇದು ಕೇವಲ 1 ದಿನದ ಪ್ರಯೋಗವಲ್ಲ, 3 ತಿಂಗಳ ಕಾಲ ಹುದುಗಿಸಿ ಸಿದ್ಧಪಡಿಸಿದ ದ್ರಾವಣವಾಗಿದೆ. ನಮ್ಮ ಅನುಭವದ ಪ್ರಕಾರ ತೋಟದ ಸ್ವಚ್ಛತೆ, ಸರಿಯಾದ ನಿರ್ವಹಣೆ ಮತ್ತು ಜೈವಿಕ ವಿಧಾನಗಳ ಬಳಕೆ ಗಿಡಗಳ ಆರೋಗ್ಯ ಕಾಪಾಡಲು ತುಂಬ ಸಹಾಯ ಮಾಡುತ್ತದೆ. ಈ ಮದ್ದನ್ನು ಬಳಸುವಾಗ ಅಗತ್ಯ ಪ್ರಮಾಣದಲ್ಲಿ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಮದ್ದು ಹೊಡೆದರೆ ಉತ್ತಮ. ಇದರ ಜೊತೆಗೆ ತೋಟದಲ್ಲಿ ಒಣಗಿದ ಎಲೆಗಳು ಇದ್ದರೆ ತೆಗೆದು ಹಾಕಬೇಕು, ಅಂದರೆ ಅಡಿಕೆ ಸೋಗೆಯನ್ನು ತೆಗೆದು ಹಾಕಬೇಕು. ಗಾಳಿ ಮತ್ತು ಬೆಳಕು ಸರಿಯಾಗಿ ಸಿಗುವಂತೆ ನೋಡಿಕೊಳ್ಳಬೇಕು. ತೋಟದ ಆರೈಕೆ ಕೂಡ ತುಂಬ ಮುಖ್ಯ, ಅಷ್ಟೇ ಮುಖ್ಯ ಆಗಿರುತ್ತೆ. ಸ್ನೇಹಿತರೆ, ರೈತರು ಇಂದು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಪ್ರಯೋಜನ ಪಡೆಯುವ ಮಾರ್ಗಗಳನ್ನು ಹುಡುಕುತ್ತಿದ್ದಾರೆ. ಇಂತಹ ಜೈವಿಕ ವಿಧಾನಗಳು ಆ ದಾರಿಯಲ್ಲಿ ಒಂದು ಸಣ್ಣ ಪ್ರಯತ್ನ. ನಿಮ್ಮ ತೋಟದಲ್ಲೂ ಈ ರೀತಿಯ ಅನುಭವ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ನೀವು ಯಾವ ಜೈವಿಕ ವಿಧಾನ ಬಳಸುತ್ತೀರಿ ಎಂಬುದನ್ನು ಕೂಡ ಬರೆಯಿರಿ. ನಿಮ್ಮ ಮಾಹಿತಿ ಬೇರೆ ಸ್ನೇಹಿತರಿಗೆ ಸಹ ಉಪಯೋಗವಾಗಬಹುದು. ಮುಖ್ಯ ಮಾಹಿತಿ: ಶಿರ್ಸಿ ಹಾಗೂ ಶಿರ್ಸಿ ಅಕ್ಕಪಕ್ಕದ ರೈತ ಸ್ನೇಹಿತರಿಗೆ ಮಾತ್ರ ತಿಳಿಯಪಡಿಸುತ್ತಿದ್ದೇನೆ. ನಿಮ್ಮ ಅಡಿಕೆ ತೋಟದಲ್ಲಿ ಮದ್ದು ಹೊಡೆಯಲು, ಅಡಿಕೆ ಕೊಯ್ಲು ಮಾಡುವುದಕ್ಕೆ ಬೇಕಿದ್ದರೆ ನಮ್ಮನ್ನು ಸಂಪರ್ಕಿಸಬಹುದು. ನಾವು ಮದ್ದು ಮಾರಾಟ ಮಾಡುವುದಿಲ್ಲ, ಆದರೆ ಅಡಿಕೆ ಮರಕ್ಕೆ ಮದ್ದು ಹೊಡೆಯಲು ಮತ್ತು ಅಡಿಕೆ ಕೊಯ್ಯಲು ನಮ್ಮನ್ನು ಸಂಪರ್ಕಿಸಬಹುದು. ನಿಮ್ಮ ತೋಟಕ್ಕೆ ಅಡಿಕೆ ಕೊಯ್ಯಲು, ಮದ್ದು ಹೊಡೆಯಲು ಬೇಕಿದ್ದರೆ ನಮ್ಮನ್ನು ಸಂಪರ್ಕಿಸಬಹುದು. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಶಿರ್ಸಿ ಹಾಗೂ ಶಿರ್ಸಿ ಅಕ್ಕಪಕ್ಕದ ಪ್ರದೇಶಗಳಿಗೆ ಮಾತ್ರ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಒಂದು ಲೈಕ್ ಮಾಡಿ, ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ನಮ್ಮ ಕೈತೋಟ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.
ಕೃಷಿ, ಕೈತೋಟ, ಜೈವಿಕ ಕೃಷಿ ಮತ್ತು ಹಳ್ಳಿ ಜೀವನಕ್ಕೆ ಸಂಬಂಧಿಸಿದ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.